ಆದರೆ ತನ್ನ ಮಾತೃಭೂಮಿಯ ಸೇವೆಗಾಗಿ ಮನಸ್ಸು ಗಟ್ಟಿ ಮಾಡಿಕೊಂಡಿದ್ದು ಹೌದು. ಅಂತೂ ಒಂದು ದಿನ ಬಂತು. ಅಂಡಮಾನ್ ಸೆಲ್ಯುಲರ್ನ ಘೋರ ಕಾಲಪಾನಿ ಜೈಲಿನಿಂದ 1923 ಡಿಸೆಂಬರ್ 23ರಂದು ಬಿಡುಗಡೆ. ಅಲ್ಲ, ಮಹಾರಾಷ್ಟ್ರದ ಯರವಾಡ ಜೈಲಿಗೆ ವರ್ಗಾವಣೆ. ಅಲ್ಲಿಂದ ಬಿಡುಗಡೆಗಾಗಿ ಬಂದಿದ್ದು 1924 ಡಿಸೆಂಬರ್ ತಿಂಗಳಿನಲ್ಲೇ, ಅಂದರೆ 1 ವರ್ಷದ ನಂತರವೇ. ಸಾವರ್ಕರ್ನ ಬಿಡುಗಡೆಗಾಗಿ ಅನೇಕ ಧುರೀಣರು ಬ್ರಿಟಿಷರಿಗೆ ಪತ್ರ ಬರೆದರು. ಆದರೆ ಇಬ್ಬರು ಬರೆಯಿಲ್ಲ. ಅವರು ಮತ್ಯಾರೂ ಅಲ್ಲ, ನಮ್ಮ ನೆಚ್ಚಿನ ಗಾಂಧಿ ಮತ್ತು ನೆಹರು. ಇವರು ಪತ್ರಕ್ಕೆ ಸಹಿಯೂ ಸಹ ಹಾಕಲಿಲ್ಲ. ಅಂತೂ ಇವರಿಬ್ಬರ ಆಸೆಯನ್ನು ಮೀರಿ ಸಾವರ್ಕರ್ 1937ರಲ್ಲಿ ಬಿಡುಗಡೆಯಾದರು. ತನ್ನ 26ನೇ ವಯಸ್ಸಿನಲ್ಲಿ ಜೈಲಿಗೆ ಸೇರಿದ ಸಾವರ್ಕರ್ಗೆ ಬಿಡುಗಡೆಯಾದಾಗ 54 ವರ್ಷ. 28 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದ ಏಕೈಕ ಭಾರತೀಯ ಯೋಧ. ಆದರೆ ಅವರ ಕಿಚ್ಚು ಆರಲಿಲ್ಲ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೈಗೊಂಡರು. ಗಾಂಧಿ ನೆಹರು ಚರಿತ್ರೆಕಾರರು ಮುಚ್ಚಿಟ್ಟ ಅಮೋಘ ಕ್ರಾಂತಿ ಅಸ್ಪೃಶ್ಯತಾ ನಿವಾರಣಾ ಕೆಲಸಕ್ಕೆ ಕೈಗೊಂಡರು. ಸುಭಾಷ್ ಚಂದ್ರ ಬೋಸ್. ನನ್ನ ಕಣ್ಣನ್ನೇ ನಂಬಲಾಗುತ್ತಿಲ್ಲ. ಬನ್ನಿ ಕುಳಿತುಕೊಳ್ಳಿ. ಹೇಗಿದ್ದೀರಿ ಸಾವರ್ಕರ್ಜಿ? ನೀವು ಬಂದದ್ದು ತಿಳಿಯಿತು. ಕಲ್ಕತ್ತಾದಲ್ಲಿದ್ದೆ. ನಿಮ್ಮನ್ನ ನೋಡಬೇಕು ಅನ್ನಿಸ್ತು, ಬಂದುಬಿಟ್ಟೆ. ಬಹಳ ಇಳಿದೋಗಿದ್ದೀರಿ. ಛೇ, ಹಾಗೇನಿಲ್ಲ. ಯಮುನಾಳ ಆರೈಕೆ. ನೋಡಿ, ನಾನು ಈಗಲೂ ಭಾರತೀಯ ಸೇನೆ ಸೇರಬಲ್ಲೆ, ಯುದ್ಧ ಮಾಡಬಲ್ಲೆ. ಅಬ್ಬ, ಸದ್ಯ ಅಂಡಮಾನ್ ಜೈಲಿಗೆ ಹೋಗ್ತೀನಿ ಅಂತ ಹೇಳಿಲ್ವಲ್ಲ? ಅಲ್ಲಿನ ಕ್ರೂರಿ ಜೈಲರ್ಗಿಂತ ನನ್ನ ಈ ಜೈಲರ್ ನನ್ನನ್ನು ಕಾಪಾಡಿದ್ದಾಳೆ. ಅದಿರಲಿ ಬಿಡಿ. ಹೇಗಿದೆ ನಿಮ್ಮ ರಾಜಕೀಯ? ಏನು ರಾಜಕೀಯ? ಕೊಳಕರು, ಸ್ವಾರ್ಥಿಗಳು ತ್ಯಾಗದ ಅಹಿಂಸೆಯ ಮುಖವಾಡ ಧರಿಸಿದ್ದಾರೆ. ಅಧಿಕಾರದ ಹಪಹಪಿಕೆಯಲ್ಲಿದ್ದಾರೆ. ಕಾಂಗ್ರೆಸ್. ಯಾಕೆ, ಏನಾಯಿತು? ನೀವು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದೀರಿ ಅಲ್ಲವೇ? ಹೌದು, ಇದ್ದೆ. ನಾನು ಕಾಂಗ್ರೆಸ್ನ ಅಧ್ಯಕ್ಷನಾಗಬಾರದು ಅಂತ ಏನೇನೋ ಹುನ್ನಾರ ನಡೆಸಿದರು. ನೆಹರೂಜಿ ನಟ ಆದ್ರೆ, ನಿರ್ದೇಶಕ, ನಿರ್ಮಾಪಕ ಎಲ್ಲ ಗಾಂಧೀಜಿನೇ. ಗಾಂಧೀಜಿಗೆ ನಾನು 2ನೇ ಬಾರಿ ಕಾಂಗ್ರೆಸ್ನ ಅಧ್ಯಕ್ಷನಾಗುವುದು ಇಷ್ಟ ಇರಲಿಲ್ಲ. 1938ರಲ್ಲಿ ನಾನು ಸ್ಪರ್ಧಿಸಿದೆ. ಗಾಂಧೀಜಿ ಅಬ್ದುಲ್ ಕಲಾಂ ಆಜಾದ್ರ ಹೆಸರನ್ನು ಸೂಚಿಸಿದರು. ಅವರು ಒಪ್ಪಲಿಲ್ಲ. ಅದಕ್ಕೆ ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯರನ್ನು ಎಳೆದು ತಂದು ನಿಲ್ಲಿಸಿದರು. ಆದರೆ ನಾನು 95 ಮತ ಹೆಚ್ಚು ಪಡೆದು ಗೆದ್ದೆ. ಸಭಾಷ್. ಈಗ ಉಳಿದುಕೊಂಡವರು ನೆಹರು ಇರಬೇಕು. ಹಾಗೇ ಆಯಿತು. ಗಾಂಧೀಜಿ ಈ ಸೋಲು ಪಟ್ಟಾಭಿ ಸೋಲಲ್ಲ, ನನ್ನ ಸೋಲು ಅಂತ ಹೇಳಿಕೆ ಕೊಟ್ಟರು. ಅಷ್ಟಕ್ಕೆ ಸುಮ್ಮನೆ ಇರಲಿಲ್ಲ. ಕಾರ್ಯಕಾರಿ ಮಂಡಳಿ 15 ಸದಸ್ಯರಲ್ಲಿ 13 ಸದಸ್ಯರಿಂದ ರಾಜೀನಾಮೆ ಕೊಡಿಸಿದರು. ಉಳಿದವರು ಅಧ್ಯಕ್ಷನಾಗಿ ನಾನು, ಸದಸ್ಯನಾಗಿ ಶರಶ್ಚಂದ್ರ ಇಬ್ಬರೇ. ಗಾಂಧೀಜಿ ಕಾಂಗ್ರೆಸ್ಸಿನ ಸಾಮಾನ್ಯ ಸದಸ್ಯನೂ ಅಲ್ಲ, ಆದರೆ ಅವರೇ ಎಲ್ಲ. ನನಗೆ ಅಸಹ್ಯವಾಯಿತು. ನಾನು ರಾಜೀನಾಮೆ ಬಿಸಟ್ಟು ಬಂದೆ. ಅಹಿಂಸಾವಾದಿಗಳಿಗೆ ಆನಂದವಾಗಿರಬೇಕು. ಹೌದು, ನೆಹರು ನಾನು ಅಧ್ಯಕ್ಷನಾಗಿದ್ದಾಗ ಹೇಳಿದ್ದು, ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಸರ್ವಾಧಿಕಾರಿಯ ಅಧಿಕಾರವಿಲ್ಲ. ಕಾಂಗ್ರೆಸ್ ತಾನು ಚುನಾಯಿಸಿದ ಒಬ್ಬರಿಗೆ ಮಾತ್ರ ಎಲ್ಲ ಅಧಿಕಾರವನ್ನು ಆತ ಯಾರೇ ಆಗಿರಲಿ ನೀಡುವುದಿಲ್ಲ. ನೋಡಿ ಅವರ ಗುರಿ ಹೇಗಿರಬಹುದು. ನನಗಿಂತ ಮೊದಲು 2 ಅವಧಿಗೆ ಅವರೇ ಅಧ್ಯಕ್ಷರಾಗಿದ್ದರು. ಆಗ ಗಾಂಧೀಜಿಗೆ ಸಮಸ್ಯೆಯೇ ಇರಲಿಲ್ಲ. ಚೆನ್ನಾಗಿದೆ. ಕಾಂಗ್ರೆಸ್ ಸಿನಿಮಾಕ್ಕೆ ನಟ, ನಿರ್ದೇಶಕರು, ನಿರ್ಮಾಪಕರು ಎಲ್ಲವೂ ಇವರಿಬ್ಬರೇ ಅನಿಸುತ್ತೆ. ನೆಹರೂಜಿಗೆ ಬ್ರಿಟಿಷರಿಗಿಂತ ನಾನೇ ಹೆಚ್ಚು ಶತ್ರು. ಸುಭಾಷ್ ಒಬ್ಬ ಕ್ರಾಂತಿಕಾರಿ ಎಂದು ಬಿಂಬಿಸಿ ಬ್ರಿಟಿಷರಿಗೆ ಛೂ ಬಿಟ್ಟು
ಬಂಧಿಸಲಾಯಿತು. ವಿನಾಕಾರಣ 2 ಕ್ರಿಮಿನಲ್ ಮೊಕದ್ದಮೆ ಹೂಡಿದರು. ಮುಂದೇನು ಎಂದು ಆಲೋಚಿಸಬೇಕು. ಆಲೋಚಿಸುವುದೇನು? ನಾನು ಒಂದು ಪಿಸ್ತೂಲ್ ಹೊಂದಿದ್ದಕ್ಕೆ ಗಡಿನೀರಿನ ಶಿಕ್ಷೆ ಅನುಭವಿಸಿದೆ. ಆದರೆ ಇಂದು ಬ್ರಿಟಿಷರು ಮಾಡುತ್ತಿರುವುದೇನು? ನಮ್ಮ ಯೋಧರ ಕೈಗೆ ಬಾಂಬು, ಪಿಸ್ತೂಲು, ಮಿಷನ್ ಗನ್ಗಳನ್ನು ಕೊಡುತ್ತಿದ್ದಾರೆ. ಸುಭಾಷರೇ, ನೀವು ಇನ್ನು ಯೋಚಿಸುವುದೇನಿಲ್ಲ. ನೀವು ಯೋಧ ಅಧಿಕಾರಿಯಾಗಿ ಪೂರ್ಣ ತರಬೇತಿಯನ್ನು ಪಡೆದುಕೊಳ್ಳಿ. ಶಸ್ತ್ರಾಸ್ತ್ರಗಳ ತಂತ್ರಜ್ಞಾನವನ್ನು ರೂಢಿಸಿಕೊಳ್ಳಿ. ಈ ಗಾಂಧಿ ನೆಹರು ಅವರ ಕಾಗದದ ಒಪ್ಪಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುವುದಿಲ್ಲ. ಬದಲಿಗೆ ಹೆಗಲ ಮೇಲೆ ಬಂದೂಕು ಇರಿಸಿದರೆ ಮಾತ್ರ ನಮಗೆ ಖಂಡಿತವಾಗಿ ಸ್ವಾತಂತ್ರ್ಯ ಸಿಗುತ್ತದೆ. ಹೌದು, ಈ 2ನೇ ಮಹಾಯುದ್ಧ ನಮ್ಮ ಪಾಲಿಗೆ ಮಹಾಭಾರತ ಯುದ್ಧವಾಗಲಿ. ಭಾರತ ಸ್ವತಂತ್ರವಾಗಬೇಕು. ಸುಭಾಷರೇ, ನೀವು ಒಂದಿಷ್ಟು ದಿನ ಮನೆಯಿಂದ ಹೊರಗೆ ಬರಬೇಡಿ. ಯಾವುದೇ ಹೇಳಿಕೆಯನ್ನು ನೀಡಬೇಡಿ. ನಿಮ್ಮ ಹಿಂದೆ ರಾಸ್ ಬಿಹಾರಿ ಬೋಸ್ ಅವರ ಆಜಾದ್ ಹಿಂದ್ ಮಿಲಾದ್ ಕಾದಿದೆ. ನಿಮ್ಮ ಮಾತಿನಿಂದ ಸ್ಫೂರ್ತಿಗೊಂಡಿದ್ದೇನೆ. ನನಗೆ ಭರವಸೆ ಇದೆ. ಜಪಾನಿನ ಪ್ರಧಾನಿ ಟೋಜೋ ನಮ್ಮ ಬೆಂಬಲಕ್ಕೆ ನಿಲ್ಲಬಹುದು. ಭಾರತ ಸ್ವತಂತ್ರವಾಗಲು ಜಪಾನ್ ನೆರವು ಪಡೆಯುತ್ತೇನೆ. ಆದರೆ ಭಾರತದ ಸ್ವಾತಂತ್ರ್ಯಕ್ಕೆ ಭಾರತೀಯರದೇ ರಕ್ತ ಬಲಿದಾನದ ಕೊಡುಗೆ ಇರಬೇಕು. ನೀವು ನಮ್ಮ ಸೈನಿಕರನ್ನು ಸಿದ್ಧರಾಗುವಂತೆ ಎಸ್ ಜನರಲ್.